ಸಾಕಷ್ಟು ಆಕ್ಸಿಡೆಂಟಲ್ ಇನ್ವೆನ್ಷನ್ಸ್ ಬಗ್ಗೆ ಮಾತಾಡ್ತಾ ಲಾಸ್ಟ್ ಟೈಮ್ ನಮ್ಮ ವಿಡಿಯೋದಲ್ಲಿ ಪೆನ್ಸಿಲಿನ್ ಬಗ್ಗೆ ಮಾತಾಡಿದ್ವಿ. ಅದೇ ಥರ ಈ ಸ್ಟಿಕ್ಕಿಟ್ ನೋಟ್ಸ್ ಬರುತ್ತಲ್ಲ ಅದಿರಬಹುದು, ಅಥವಾ ಈ ಪೊಟೇಟೊ ಚಿಪ್ಸ್ ಇರಬಹುದು, ವಯಾಗ್ರಾ, ಮೈಕ್ರೋವೇವ್ ಅವನ್, ಈ ಥರದ ಸಾಕಷ್ಟು ಪ್ರಪಂಚದ ಆಕ್ಸಿಡೆಂಟಲ್ ಇನ್ವೆನ್ಷನ್ಸ್ ಇದೆ. ಬಟ್ ನೀವು ಹೇಳ್ತಾ ಇದ್ರಿ ಇತ್ತೀಚೆಗೆ ಸಿಕ್ಕಾಬಡೆ ಟ್ರೆಂಡಿಂಗ್ ಆಗಿರುವಂಥ ಈ ವೆಯ್ಟ್ ಲಾಸ್ ಡ್ರಗ್ಸ್, ಫಾರ್ ಎಕ್ಸಾಂಪಲ್ ಒಜೆಂಪಿಕ್, ಇದು ಆಕ್ಸಿಡೆಂಟಲ್ ಇನ್ವೆನ್ಷನ್, ರಿಸರ್ಚ್ ಮಾಡಿ ಕಂಡುಹಿಡಿದಿರೋದಲ್ಲ ಅಂತ. ಆ ಒಜೆಂಪಿಕ್ ಅನ್ನೋ ಒಂದು ಕಾಂಪೌಂಡ್ ಏನಿದೆ ಅದು ಈ ರೀತಿ ಆ್ಯಕ್ಟ್ ಆಗತ್ತೆ ಅಂತ ನೋಡೋದಕ್ಕೆ ಆ್ಯಕ್ಚುಲಿ ಉತ್ತರ ಕೊಟ್ಟಿದ್ದು ಪ್ರಕೃತಿಯ ಒಂದು ಅಂಶ. ಹೆಂಗೆ ಅಂತಂದರೆ, ಈ ಸೌತ್ ಅಮೇರಿಕಾ, ನಾರ್ತ್ ಅಮೇರಿಕಾ, ಅಲ್ಲಿನ ಮರಳುಗಾಡು ಪ್ರದೇಶದಲ್ಲಿ ಗೀಲಾ ಮಾನ್ಸ್ಟರ್ ಅಂತ ಹೇಳಿ ಒಂದು ಹಲ್ಲಿ ಇದೆ. ಗೀಲಾ ಮಾನ್ಸ್ಟರ್ ಅಂತ ಒಂದು ಹಲ್ಲಿ. ಅಲ್ಲಿ ಒಂದು ಮರಳುಗಾಡಿನ ಒಂದು ಪರಿಸರ ಹೇಗಿದೆ ಅಂತಂದರೆ, ಅದಕ್ಕೆ ವರ್ಷ ಪೂರ್ತಿ ತಿನ್ನೋದಕ್ಕೆ ಆಹಾರ ಸಿಗಲ್ಲ. ಎಲ್ಲೋ ಒಂದು 6 ತಿಂಗಳಿಗೊಂದ್ಸಲ 3 ತಿಂಗಳಿಗೊಂದ್ಸಲ ಸಿಕ್ಕಿದಾಗ ಆಹಾರ ತಿನ್ಬೇಕದು. ಸಿಗದೇ ಇತ್ತು ಅಂತಂದರೆ ಅದಕ್ಕೆ ಆಹಾರ ಇಲ್ಲ, ಯಾಕಂದರೆ ಅಲ್ಲಿ ಪರಿಸರನೇ ಆ ರೀತಿ ಇದೆ. ಸೊ ಇಲ್ಲಿ ಪ್ರಶ್ನೆ ಏನು ಬಂತು ಅಂತಂದರೆ, ಆಹಾರನೇ ಸಿಗದೆ ಇರ್ಬೇಕಾದ್ರೆ ಹಸುವೆ ಆಗಲ್ವಾ? ಅದಕ್ಕೆ ಹಸುವಾಗದೇ ಇರೋದಕ್ಕೆ ಏನೋ ಕಾರಣ ಇರಬೇಕಲ್ಲ ಅಂತ ಹೇಳಿ ಇದು ಮಾಡ್ತಾ ಬೇರೆ ಯಾವುದೋ ಒಂದು ರಿಸರ್ಚ್ ಮಾಡ್ತಾ ಇರ್ಬೇಕಾದ್ರೆ ಈ ಗೀಲಾ ಮಾನ್ಸ್ಟರ್ದು ಸಲೈವಾ ಎಂಜಲಲ್ಲಿ ಅವರಿಗೆ ಒಂದು ಕಾಂಪೌಂಡ್ ಸಿಕ್ತು. ಅದಕ್ಕೆ ಎಕ್ಸಿನೆಡಿನ್ 4 ಅಂತ ಹೆಸರು. ಆಯಿತಾ? ಈ ಎಕ್ಸಿನೆಡಿನ್ 4 ಏನು ಮಾಡುತ್ತೆ, ನಮ್ಮ ದೇಹದಲ್ಲಿ GLP-1 ಅಂತ ಒಂದು ಹಾರ್ಮೋನ್ ಇದೆ. ಈ GLP-1 ಕೆಲಸ ಏನು ಅಂತಂದರೆ, ನಾವು ಊಟ ಮಾಡ್ತೀವಲ್ಲ, ಒಂದು ಹಂತಕ್ಕೆ ಊಟ ಮಾಡಾದ್ಮೇಲೆ ನಮಗೆ ಸ್ಯಾಟಿಟಿ ಅಂದರೆ ಊಟ ಸಾಕು ಅಂತ ಅನಿಸೋವಂಥ ಒಂದು ಸೆನ್ಸೇಷನ್ ಏನಿದೆ ಅದನ್ನು ಬರೆಸೋವಂಥ ಒಂದು ಹಾರ್ಮೋನ್ ಅದು ನಮ್ಮ ಜಠರದಿಂದ ಬರುತ್ತೆ. ಊಟ ಜಠರಕ್ಕೆ ಸೇರ್ತಾ ಇದ್ದ ಹಾಗೆ ಅದು ಪ್ರೊಡ್ಯೂಸ್ ಆಗಿ ಸಾಕು, ತಿಂದಿದ್ದು ಸಾಕು ಅಂತ ಹೇಳೋವಂಥದ್ದು. ಬಟ್ ನಮ್ಮಲ್ಲೇ ಇರೋದನ್ನ ಹಾರ್ಮೋನನ್ನು ಅದನ್ನೇ ರಿಕಾಂಬಿನೆಂಟ್ DNA ಟೆಕ್ನಾಲಜಿ ಥರ ಮಾಡಿ ವಾಪಸ್ ನಮಗೆ ಕೊಟ್ಟರೆ ಅದರ ಆ್ಯಕ್ಷನ್ ತುಂಬ ಶಾರ್ಟು. ಒಂದು 2 ಮಿನಿಟ್ಸ್ ಇಲ್ಲ 3 ಮಿನಿಟ್ಸಲ್ಲಿ ಅದು ಮುಗಿದೋಗ್ತಿತ್ತು. ಸೊ ಹಾಗಾಗಿ ಅದನ್ನು ಮೆಡಿಸನ್ ಆಗಿ ಕೊಡೋದಕ್ಕೆ ಅಥವಾ ಬಳಸೋಕ್ಕೆ ಬರ್ತಾ ಇರಲಿಲ್ಲ. ಬಟ್ ಈ ಗೀಲಾ ಮಾನ್ಸ್ಟರ್ದು ಸಲೈವಾಯಿಂದ ಬಂದಿರೋ ಇದೇನಿದೆ ಎಕ್ಸಿನೆಡಿನ್ 4, ಅದು ಲಾಂಗ್ ಲಾಸ್ಟಿಂಗ್ ಇತ್ತು. ಆ್ಯಕ್ಷನ್ ಲಾಂಗ್ ಲಾಸ್ಟಿಂಗು, ರೆಸಿಸ್ಟೆಂಟ್ ಟು ಹ್ಯೂಮನ್ ಎನ್ಸೈಮ್ಯಾಟಿಕ್ ಡಿಸ್ಟ್ರಕ್ಷನ್ ಎಲ್ಲ ಇತ್ತು. ಅದ್ರ ಮೇಲೆ ರಿಸರ್ಚ್ ಮಾಡಿ ಫಸ್ಟು ಎಕ್ಸಿನಟೈಡಿಂದ ಬಂದಿರೋದು ಎಕ್ಸಿನೆಡಿನ್ ಅಂತ ಫಸ್ಟು ಮಾಡಿದ್ರು, ಒಜೆಂಪಿಕ್ಕಿನ ಹಿಂದಿನ ಡ್ರಗ್. ಆಮೇಲೆ ಅದ್ರ ಮೇಲೆ ಇನ್ನೂ ರಿಸರ್ಚ್ ಮಾಡಿಕೊಂಡು ಇವಾಗ ಒಜೆಂಪಿಕ್ ಅಂತ ಹೇಳಿ ಅದೆಲ್ಲ ಮಾರ್ಕೆಟ್ ಆಗ್ತಾ ಇರೋದು. ಸೊ ಯಾರ್ಯಾರು ವೆಯ್ಟ್ ಲಾಸ್ ಮಾಡ್ತಾ ಇದ್ದಾರೆ, ಯಾರ್ಯಾರಿಗೆ ಒಜೆಂಪಿಕ್ ತಗೊಂಡು ಅದರಿಂದ ಡಯಾಬಿಟಿಸ್ ಇದ್ದವ್ರಿಗೆ ರಿವರ್ಸಲ್ ಬರ್ತಾ ಇದೆ, ವೆಯ್ಟ್ ಕಮ್ಮಿ ಆಗ್ತದೆ, ಸಾಕಷ್ಟು ಬೆನಿಫಿಷಿಯಲ್ ಇದೆ. ಡಾಟಾ ಇನ್ನೂ ತುಂಬ ಕಮ್ಮಿ. ಈಗ ನೆಕ್ಸ್ಟ್ ನನಗೆ ಗೊತ್ತು ಕಮೆಂಟ್ಸಲ್ಲಿ ಬರುತ್ತೆ, ಡಾಕ್ಟರ್ ಒಜೆಂಪಿಕ್ ತಗೋಬೋದಾ ಹೇಳಿ ಅಂತ ಹೇಳ್ತಾರೆ. ಐ ಆಮ್ ನಾಟ್ ಅಡ್ವೊಕೇಟಿಂಗ್ ಒಜೆಂಪಿಕ್. ಒಳ್ಳೇದು ಅಂತಾನು ಹೇಳ್ತಾ ಇಲ್ಲ, ಕೆಟ್ಟದು ಅಂತಾನು ಹೇಳ್ತಾ ಇಲ್ಲ. ನೀವು ನಿಮ್ಮ ಡಾಕ್ಟರ್ನ ಅಪ್ರೋಚ್ ಮಾಡಿ ಅವ್ರ ಅಡ್ವೈಸ್ ಪ್ರಕಾರ ಇದು ಮಾಡಿ. ಬಟ್ ಯಾರ್ಯಾರು ತಗೋತಾ ಇದ್ದೀರಾ ಅವರೆಲ್ಲ ಥ್ಯಾಂಕ್ ಮಾಡಬೇಕಾಗಿರೋದು ಆ ಹಲ್ಲಿನ, ಗೀಲಾ ಮಾನ್ಸ್ಟರ್.